ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಪೊಟ್ಯಾಟೊ ಪಲ್ಯ, ಆಲೂಗಡ್ಡೆ ಪಲ್ಯ. ಫ್ರೆಂಡ್ಸ್, ನಾನು ಆಲೂಗಡ್ಡೆ 1/4 kg ತೊಗೊಂಡಿದ್ದೀನಿ. 2 ಸತಿ ವಾಶ್ ಮಾಡಿಬಿಟ್ಟು ಕುಕ್ಕರಲ್ಲಿ ನೀರು ಹಾಕಿ ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಸ್ಟವ್ ಅಂಟಿಸ್ಬಿಟ್ಟು 1 ವಿಸಿಲ್ಗೆ ನಾನು ಇಡ್ತಾಯಿದ್ದೀನಿ. 1 ವಿಸಿಲ್ ಆಗಿದೆ. ಬನ್ನಿ ಹೇಗಾಗಿದೆ ನೋಡೋಣ. ವಾವ್, ಚೆನ್ನಾಗಿ ಬೆಂದಿದೆ. ಈಗ ಇದನ್ನೇ ತಣ್ಣೀರಲ್ಲಿ ಹಾಕ್ಕೊಂಡು ನೀಟಾಗಿ ಹೊಟ್ಟು ಬಿಡಿಸ್ಬೇಕು. ಹೊಟ್ಟು ಬಿಡಿಸಿದ್ದಾಗಿದೆ. ಈಗ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ಮ್ಯಾಶ್ ಮಾಡಿದ್ದಾಗಿದೆ. ಈಗ ಇದ್ರ ಮೇಲೆ ಅರಿಶಿನ ಪೌಡರ್ ಇದ್ರ ಮೇಲೇ ಹಾಕಬೇಕು. ನಾವು ಒಗ್ಗರಣೆಗೆ ಹಾಕ್ಕೊಡೋದಿಲ್ಲ. ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ಬನ್ನಿ ಸ್ಟವ್ ಅಂಟಿಸಿ ಒಗ್ಗರಣೆ ಹಾಕ್ಕೊಡೋಣ. ಬಾಣಲಿ ಇಡಿ. ಬಾಣಲಿ ಬಿಸಿ ಆಗಿದೆ. ಸ್ವಲ್ಪ ಆಯಿಲ್ ಹಾಕೋಣ. 1 ಸ್ಪೂನ್ ಸಾಸಿವೆ ಹಾಕೋಣ. ಸಾಸಿವೆ ಚಿಟಪಟ ಅಂತ ಇದೆ. ಕಡಲೆಬೇಳೆ ಹಾಕ್ಕೊಡೋಣ. ಈಗ ಈರುಳ್ಳಿ ಹಾಕ್ಕೊಡೋಣ. ಈರುಳ್ಳಿ ಹಾಫ್ ಬಾಯ್ಲ್ ಆಗಬೇಕು, ಅಷ್ಟೇ ಫ್ರೈ ಮಾಡಬೇಕು. ಆಗಿದೆ. ಕರಿಬೇವು ಹಾಕ್ಕೊಡೋಣ. ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊಡೋಣ. ಸ್ವಲ್ಪ ಫ್ರೈ ಮಾಡೋಣ. ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು 1 ಸ್ಪೂನ್, ಅದು ಫ್ರೈ ಆಗಿದೆ. ಟೊಮೆಟೊ ನಾನು ಹಾಫ್ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ, ಉದ್ದುದ್ದಕ್ಕೆ. ಫ್ರೈ ಮಾಡೋಣ. ಫ್ರೈ ಆಗಿದೆ. ಈಗ ಇದಕ್ಕೆ ರುಚಿಗೆ ತಕ್ಕ ಸಾಲ್ಟನ್ನೇ ಹಾಕ್ತಾಯಿದ್ದೀನಿ. ಈಗ ನಾವು ಪೊಟ್ಯಾಟೊ ಸ್ಮ್ಯಾಶ್ ಮಾಡ್ಕೊಂಡಿರೋದನ್ನ ಹಾಕಿ ಮಿಕ್ಸ್ ಮಾಡೋಣ. ಸಣ್ಣ ಉರಿಯಲ್ಲಿ ಇದನ್ನೇ ಫ್ರೈ ಮಾಡಬೇಕು. ಆಲ್ಮೋಸ್ಟ್ ಫ್ರೈ ಆಗಿದೆ. ನೋಡಿ ಫ್ರೆಂಡ್ಸ್, ಈ ಥರ ಆಗಬೇಕು. ಈಗ ನಾವು ಇದನ್ನೇ ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕಿದಾಗೈತೆ. ಫ್ರೆಂಡ್ಸ್, ಇದು ಪೂರಿಗೆ, ಚಪಾತಿಗೆ, ದೋಸೆಗೆ, ರೈಸ್ಗೂ ಪಲ್ಯ ಸೈಡಲ್ಲಿ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ದೋಸೆ ಬ್ಯಾಟರ್ ಇದೆ, ದೋಸೆ ಮಾಡೋಣ. ಬನ್ನಿ. ಪ್ಯಾನ್ ರೆಡಿ. ದೋಸೆ ಬ್ಯಾಟರ್ನು ರೆಡಿಯಾಗಿದೆ. ದೋಸೆ ಹಾಕೋಣ. ಪ್ಯಾನ್ ಬಿಸಿ ಆಗಿದೆ. ದೋಸೆ ಹಾಕಿದಾಯಿತು. ಸ್ವಲ್ಪ ಎಣ್ಣೆ ಹಾಕೋಣ. ದೋಸೆ ಬಿಸಿ ಆಯಿತು. ಇನ್ನೊಂದು ದೋಸೆ ಹಾಕೋಣ. ಸ್ವಲ್ಪ ಆಯಿಲ್. ದೋಸೆ ರೆಡಿ. ಪ್ಲೇಟಲ್ಲಿ ಹಾಕೋಣ. ಬನ್ನಿ ಫ್ರೆಂಡ್ಸ್, ಈಗ ದೋಸೆಗೆ ಕಾಂಬಿನೇಷನ್ ನಮ್ಮ ಮನೇಲಿ ಆಲೂಗಡ್ಡೆ ಪಲ್ಯ, ಟೊಮೆಟೊ ಚಟ್ನಿ. ಆಲೂಗಡ್ಡೆ ಪಲ್ಯ ನೋಡಿ ಎಷ್ಟು ಚೆಂದ ಇದೆ. ಈರುಳ್ಳಿ ಏನಕ್ಕೆ ಅಂತ ಅನ್ಕೊತಾ ಇದ್ದೀರಾ? ಬನ್ನಿ ತೋರಿಸ್ತೀನಿ. ನೋಡಿ, ಆಲೂಗಡ್ಡೆ ಪಲ್ಯಗೆ ನಮ್ಮ ಮನೇಲಿ ಆನಿಯನ್ಸ್ ಹಾಕ್ಕೊಂಡು ಆಲೂಗಡ್ಡೆ ಪಲ್ಯನೇ ಆ ಟೊಮೆಟೊ ಚಟ್ನಿ ಹದ್ಕೊಂಡು ತಿಂತಾರೆ. 3 ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈರುಳ್ಳಿ ಹಾಕ್ಕೊತಾ ಇದ್ದಾರೆ. ಅದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಬಾಯ್. ಥ್ಯಾಂಕ್ ಯು.